ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ಲೀಟೆಡ್ ಕುರ್ತಿ ಸೈಡ್ ಓಪನ್ ಇಟ್ಟು ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕುರ್ತಿ ನಾನು 40 ಸೈಜಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಕುರ್ತಿ ಸ್ಟಿಚ್ ಮಾಡಲಿಕ್ಕೆ 3 ಮೀಟ್ರ್ ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಫಸ್ಟಿಗೆ ನಮಗೆ ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ. ಅದಕ್ಕೂ ಬೇಕಾಗಿ ಈ ಥರ ಬಿಡಿಸಿ ಇಡಬೇಕು. ಬಟ್ಟೆಯನ್ನು ಈ ಥರ ಬಿಡಿಸಿದ ನಂತರ ಒಂದು ಸೈಡಿಂದ ಎರಡಾಗಿ ಮಡಚಿ ಇಡುವ. ಅದಾದ ನಂತರ ನಮಗೆ ಟೋಟಲ್ ಚೆಸ್ಟ್ ವಿಡ್ತಿನ 4ರಲ್ಲಿ 1 ಪ್ಲಸ್ ಹೊಲಿಗೆ ಅಂಶ ಎಷ್ಟು ಬೇಕು ಅಂತ ನೋಡಬೇಕು. ನನಗೆ ಇಲ್ಲಿ 10 ಇಂಚು ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಬೇಕು. ಆ ಥರ ನನಗೆ 11.5 ಇಂಚು ಮಾರ್ಕ್ ಮಾಡಿದ ನಂತರ ಈ ಥರ ಒಂದು ಸೈಡಿಂದ 4ಆಗಿ ಮಡಚಿ ಇಡ್ತಾ ಇದ್ದೀನಿ. ಈ ಥರ ಮಡಚಿ ಇಟ್ಟ ನಂತರ ನಮಗೆ ಸ್ಟ್ರೈಟಾಗಿ ಕಟ್ ಮಾಡಿಕೊಳ್ಳುವ. ಇನ್ನು ಇದರ ಫೋಲ್ಡೆಡ್ ಸೈಡು ನಮ್ಮ ಸೈಡಿಗೆ ಬರುವ ರೀತಿಯಲ್ಲಿ ಇಡಬೇಕು. ಈ ಥರ ಇಟ್ಟ ನಂತರ ಕರೆಕ್ಟಾಗಿ ಇಟ್ಟ ನಂತರ ನಮಗೆ ಬಾಡಿ ಪಾರ್ಟ್ನ ಲೆಂತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಕೆಳ ಸೈಡಿಂದ ಮೇಲೆಗೆ ಬಾಡಿ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನನಗೆ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 15 ಇಂಚು ಲೆಂತ್ ಬೇಕಾಗಿರೋದು. ಈ ಥರ ನನಗೆ 15 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ ಬಿಡ್ತು ಮಾರ್ಕ್ ಮಾಡಬೇಕು. ನಾನೀಗ 2.25 ಇಂಚು ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳುವ. 5.5 ಇಂಚು ನಾನಲ್ಲಿ ನೆಕ್ ಲೆಂತ್ ಮಾರ್ಕ್ ಮಾಡಿದ ನಂತರ ನೆಕ್ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಶೋಲ್ಡ್ರು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ 3 ಇಂಚು ಶೋಲ್ಡ್ರು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ 3 ಇಂಚು ಮಾರ್ಕ್ ಮಾಡಿ ಆದ ಮೇಲೆ ನಮಗೆ ಆರ್ಮೋಲ್ ಮಾರ್ಕ್ ಮಾಡಿಕೊಳ್ಬೇಕು. ಆರ್ಮೋಲ್ ನಾನಿಲ್ಲಿ 6.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿದ ನಂತರ ಆರ್ಮೋಲ್ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಾನು 10 ಇಂಚು ಚೆಸ್ಟ್ ವಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ಕೆಳಗಿನ ಸೈಡಲ್ಲಿ ವೇಸ್ಟ್ ವಿಡ್ತು 8.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದ ನಂತರ ಸೈಡ್ ಈ ಥರ ಮಾರ್ಕ್ ಮಾಡಬೇಕು. ಇನ್ನು ನಮಗೆ ಇದನ್ನು ಕಟ್ ಮಾಡಿಕೊಳ್ಳುವ. ಈ ಥರ ಕಟ್ ಮಾಡಿ ಆದ ಮೇಲೆ ನಾನೀಗ ಫ್ರಂಟ್ ಸೈಡಲ್ಲಿ ಸೆಂಟ್ರಲ್ಲಿ ಒಂದು ಯೆಲ್ಲೋ ಕಲರ್ ಪೀಸ್ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಆ ಪೀಸನ್ನು ಕೂಡ ಸ್ಟ್ರೈಟಾಗಿ ಕಟ್ ಮಾಡಬೇಕು. ನನಗೆ ಈ ಥರ ಇಟ್ಟಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ ಇಟ್ಟು ಸ್ಟಿಚ್ ಮಾಡಲಿಕ್ಕೆ ಇರೋ ಪೀಸ್ ಇದು. ಇದನ್ನು ನಾನು 1 ಇಂಚು ಲೆಂತ್ ಜಾಸ್ತಿ ಬರುವ ರೀತಿಯಲ್ಲಿ ಕಟ್ ಮಾಡಿದ್ದೀನಿ. ಅದಾದ ನಂತರ 6 ಇಂಚು ಬಿಡ್ತು ನಾನೀಗ ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ತೆಗೊಳ್ಳುವ. ಸ್ಕರ್ಟ್ ಪಾರ್ಟ್ನ ಬಿಡ್ತು ಬೇಕಾಗಿರೋದು ಹೇಗೆ ಅಂದರೆ, ನಾವೀಗ ಬಾಡಿ ಪಾರ್ಟ್ ಕಟ್ ಮಾಡಿದ್ದೀವಲ್ಲ, ಅದರ ವೇಸ್ಟ್ ವಿಡ್ತಲ್ಲಿ ಎಷ್ಟು ಬರುತ್ತೋ ಅದರ ಡಬಲ್ ತೆಗೊಳ್ಬೇಕು ಸ್ಕರ್ಟ್ ಪಾರ್ಟ್ನ ಬಿಡ್ತು. ಆಗ ನನಗೆ ಇಲ್ಲಿ ವೇಸ್ಟ್ ಬಿಡ್ತು 17 ಇಂಚು ಬರ್ತಾ ಇರೋದು. ಆಗ 17 ಪ್ಲಸ್ 17 ನಾವು ಮಿನಿಮಮ್ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಬಿಡ್ತು ತೆಗೊಳ್ಬೇಕು. ನನಗೆ ಈ ಥರ ಎರಡಾಗಿ ಮಡಚಿ ಇಟ್ಟಿದ್ದೀನಿ ಬಟ್ಟೆ. ಅದಾದ ನಂತರ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ ಬಿಟ್ಟಿರೋದು. ಒಂದು 1/4 ಇಂಚ್ ಆಗೋಷ್ಟು ಬಿಟ್ಟಿದ್ದೀನಿ. 1/4 ಇಂಚಲ್ಲ 1/4 ಮೀಟ್ರ್ ಆಗೋಷ್ಟು ಬಿಟ್ಟಿದ್ದೀನಿ. ಅದಾದ ನಂತರ 17 ಇಂಚು ಒಂದ್ಸಲ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಪುನಃ ಒಂದ್ಸಲ ನಮಗೆ 17 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಹಾಗೆ 2 ಸಲ ಮಾರ್ಕ್ ಮಾಡಬೇಕು. ಈ ಥರ ಮಾರ್ಕ್ ಮಾಡಿದ ನಂತರ ಜಸ್ಟ್ ನಾನು ಈ ಥರ ಮಡಚಿ ಇಡ್ತಾ ಇದ್ದೀನಿ. ಇನ್ನು ಈ ಕೆಳಗಿನ ಸೈಡಿಂದ ನಾನು ಸ್ಲೀವ್ಸ್ಗೆ ಬೇಕಾಗಿರೋ ಬಟ್ಟೆಯನ್ನು ಮಡಚಿ ಇಡ್ತಾ ಇದ್ದೀನಿ. ನಾನು ಈ ಕುರ್ತಿಗೆ ಚಿಕ್ಕ ಸ್ಲೀವ್ ಇಡ್ತಾ ಇರೋದು. ಅದಕ್ಕೆ ಬೇಕಾಗಿ ಈ ಥರ ಎರಡಾಗಿ ಮಡಚಿ ಇಟ್ಟ ನಂತರ 7 ಇಂಚು ಲೆಂತ್ ಬರುವ ರೀತಿಯಲ್ಲಿ ಮಾರ್ಕ್ ಮಾಡಿ ಈ ಚಿಕ್ಕ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. 2 ಸ್ಲೀವ್ಗೆ ಬೇಕಾಗಿರೋ ಬಟ್ಟೆ ಬೇಕು ನಮಗೆ. ಈ ಥರ ಕಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಇದನ್ನು ನಮಗೆ ಸ್ಕರ್ಟ್ ಪಾರ್ಟಿಗೆ ಆ್ಯಡ್ ಮಾಡ್ಬೋದು. ಈಗ ಈ ಥರ ನಾನೀಗ ಮಡಚಿ ಇಟ್ಟಿದ್ದೀನಿ. ಮಡಚಿ ಇಟ್ಟ ನಂತರ ನಮಗೆ ಸ್ಕರ್ಟ್ ಪಾರ್ಟಿಗೆ ಎಷ್ಟು ಲೆಂತ್ ಬೇಕು ಅದನ್ನು ಮಾರ್ಕ್ ಮಾಡಬೇಕು. ನನಗಿಲ್ಲಿ 33 ಇಂಚು ಲೆಂತ್ ಸಿಗ್ತಾ ಇದೆ. ನಾನು 33 ಇಂಚೆ ಲೆಂತ್ ತೆಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇನ್ನು ನಮಗೆ ಈ ಪೀಸನ್ನು ಸಪ್ರೇಟ್ ಮಾಡಿಕೊಳ್ಳುವ. ಬ್ಯಾಕ್ ಸೈಡಿಗೆ ಬೇಕಾಗಿರೋದು ಫ್ರಂಟ್ ಸೈಡಿಗೆ ಬೇಕಾಗಿರೋ ಪೀಸು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿ
ಇನ್ನು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳುವ. ಈ ಥರ ನಾವು ಕಟ್ ಮಾಡಿದ ಪೀಸ್ ಇದೆಯಲ್ಲ, ಇದನ್ನು ಎರಡಾಗಿ ಈ ಥರ ಮಡಚಿ ಇಡಬೇಕು. ನಂತರ ಒಂದ್ಸಲ ಕೂಡ ಒಂದು ಸೈಡಿಂದ ಮಡಚಿ ಇಡಬೇಕು. ಹಾಗೆ ಎರಡು ಸ್ಲೀವ್ಸಿಗೆ ಬೇಕಾಗಿರೋ ಪೀಸು ನಾಲ್ಕಾಗಿ ಮಡಚಿ ಇಡಬೇಕು. ನಾಲ್ಕಾಗಿ ಮಡಚಿ ಇಟ್ಟ ನಂತರ ನಮಗೆ ಸ್ಲೀವಿನ ಲೆಂತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ನನಗೆ ಸ್ಲೀವ್ಸ್ನ ಲೆಂತ್ 5 ಇಂಚು ಬೇಕಾಗಿರೋದು. ಅರ್ಧ ಇಂಚು ಮೇಲೆ ಸೈಡಲ್ಲಿ ಹೊಲಿಗೆ ಅಂಶ ಬೇಕು, 1 ಇಂಚು ಕೆಳ ಸೈಡಲ್ಲಿ ಹೊಲಿಗೆ ಅಂಶ ಬೇಕು. ಹಾಗೆ 5 + 1.5 ಆ್ಯಡ್ ಮಾಡಿ ನಾನೀಗ 6.5 ಇಂಚು ಲೆಂತ್ ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ಸ್ಲೀವ್ಸ್ನ ಲೂಸು ಕೆಳಗಿನ ಸೈಡು 6.5 ಇಂಚು ಮಾರ್ಕ್ ಮಾಡಬೇಕು, ಮೇಲೆ ಸೈಡು 8.5 ಇಂಚು ಮಾರ್ಕ್ ಮಾಡಬೇಕು. ಈ 8.5 ಇಂಚು ಮಾರ್ಕ್ ಮಾಡಿದ ಇಲ್ಲಿಂದ ಕೆಳಗಿಗೆ 3 ಇಂಚು ಮಾರ್ಕ್ ಮಾಡಬೇಕು, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಈ ಸೈಡಲ್ಲಿ ಮಾರ್ಕ್ ಮಾಡಿದ ನಂತರ ಕೆಳಗಿನ ಸೈಡಲ್ಲೂ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿ ಸ್ಲೀವ್ಸ್ ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿದ ನಂತರ ನಮಗೆ ಇದನ್ನು ಕಟ್ ಮಾಡ್ಕೊಳ್ಳುವ. ಇನ್ನು ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1/4 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಕುರ್ತಿಗೆ ಬೇಕಾಗಿರೋ ಕಟ್ಟಿಂಗ್ ಆಗಿದೆ. ಇನ್ನು ನಮಗೆ ಇದರ ಸ್ಟಿಚಿಂಗ್ ನೋಡುವ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಪಾರ್ಟ್ನ ಸೆಂಟ್ರಿಗೆ ನಾವು ಎಲ್ಲೋ ಬಟ್ಟೆ ಕಟ್ ಮಾಡಿದ್ದೀವಲ್ಲ ಇದರನ್ನು ಇಟ್ಟು ಸ್ಟಿಚ್ ಮಾಡಬೇಕು. ಈ ಥರ ಇಟ್ಟು 1/4 ಇಂಚು ರೈಟ್ ಸೈಡಲ್ಲೂ 1/4 ಇಂಚು ಲೆಫ್ಟ್ ಸೈಡಲ್ಲೂ ಈ ಥರ ಮಡಚಿ ಈ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಎಕ್ಸ್ಟ್ರಾ ಬರೋ ಬಟ್ಟೆಯನ್ನು ಈ ಥರ ಕಟ್ ಮಾಡ್ಕೊಳ್ಳುವ. ನೆಕ್ಕಿನ ಅಲ್ಲಿ ಕೂಡ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಫ್ರಂಟ್ ಸೈಡಲ್ಲಿ ಡಿಸೈನ್ ಮಾಡಲಿಕ್ಕೆ ಈ ಥರ ಸ್ವಲ್ಪ ಚಿಕ್ಕ ಪೀಸನ್ನು ಕಟ್ ಮಾಡಿದ್ದೀನಿ. 2 ಇಂಚು ಬಿಡ್ತು ಮತ್ತು 2 ಇಂಚು ಲೆಂಗ್ತಲ್ಲಿ ಕಟ್ ಮಾಡಿರೋದು. ಇದನ್ನು ಸೆಂಟ್ರಲ್ಲಿ ಮಡಚಿ ಇಟ್ಟು ಸ್ಟಿಚ್ ಮಾಡಬೇಕು. ಈ ಥರ ಸ್ಕ್ವೇರ್ ಆಗಿರೋ ಪೀಸು ಕಟ್ ಮಾಡ್ಕೊಳ್ಬೇಕು. ನನಗೆ ಈ ಥರ ಮಡಚ್ತಾ ಇದ್ದೀನಿ. ಈ ಥರ ಒಂದು ಸಲ ಮಡಚಬೇಕು, ನಂತರ ಈ ಥರ ಮಡಚಿದ ನಂತರ ಇಲ್ಲಿ ನಮಗೆ ಕರೆಕ್ಟ್ ಸೆಂಟ್ರಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ಇದು ಇಡುವಾಗ ನೆಕ್ಕಿನ ಅಲ್ಲಿಂದ ಕೆಳಗಿಗೆ 1 ಇಂಚು ಬಿಟ್ಟು ಇಡಬೇಕು. ಬಾಕಿ ಇರೋದೆಲ್ಲ ಕೆಳಗಿನ ತನಕ ಇದೇ ರೀತಿಯಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಾನಿಲ್ಲಿ ಎಕ್ಸ್ಟ್ರಾ ಬರೋ ಬಟ್ಟೆಯನ್ನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದ ನಂತರ ನಮಗೆ ಒಂದು ಚಿಕ್ಕ ಪೀಸನ್ನು ತೆಗೆಯುವ. ಸ್ಟ್ರೈಟ್ ಪೀಸು 1 ಇಂಚ್ ಅಗಲ ಇದಕ್ಕಿರೋದು. ಈ ಪೀಸನ್ನು ಈ ಥರ ಮಡಚಿದ ನಂತರ ನಾವೀಗ ಕಟ್ ಮಾಡಿರುವ ಈ ಸೈಡಲ್ಲಿ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಕ್ರಾಸ್ ಪೀಸ್ ಯೂಸ್ ಮಾಡಿ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ ನೆಕ್ಕಿನ ಒಳ ಸೈಡಲ್ಲಿ ಕ್ರಾಸ್ ಪೀಸ್ನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡುವ. ಕಟ್ಟಿಂಗ್ ಈ ಥರ ಕೊಟ್ಟ ನಂತರ ನಮಗೆ ಈ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ ಎಷ್ಟು ಅಗಲದಲ್ಲಿ ಬೇಕೋ ಅಷ್ಟು ಅಗಲದಲ್ಲಿ ನೋಡಿಕೊಂಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡ್ಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ.
ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಎಕ್ಸ್ಟ್ರಾ ಬರೋ ಕ್ರಾಸ್ ಪೀಸನ್ನು ಕಟ್ ಮಾಡಿದ ನಂತರ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಅದಾದ ನಂತರ ಬ್ಯಾಕ್ ಸೈಡ್ನ ಹೊರ ಸೈಡಿಗೆ ಫ್ರಂಟ್ ಸೈಡ್ನ ಹೊರ ಸೈಡ್ ಇಟ್ಟು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸು ಫ್ರಂಟ್ ಸೈಡಿಗೆ ಈ ಥರ ಅರ್ಧ ಮಡಚಿ ಅರ್ಧ ಇಂಚು ಬಿಟ್ಟು ಶಾಲ್ಟು ಜಾಯಿಂಟ್ ಮಾಡಬೇಕು. 2 ಶಾಲ್ಟು ಜಾಯಿಂಟ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸಲ ಕರೆಕ್ಟಾಗಿ ನೋಡಿಕೊಂಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಆಗ ನಮಗೆ ಸ್ಲೀವ್ಸ್ನ ಕೆಳಗಿನ ಸೈಡು ಫಸ್ಟಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ನಾನಿಲ್ಲಿ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಸ್ಲೀವ್ಸ್ ಕುರ್ತಿಗೆ ಅಟ್ಯಾಚ್ ಮಾಡಿಕೊಳ್ಬೇಕು. ಇನ್ನು ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸ್ನ ಸೆಂಟ್ರ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು. ಇನ್ನು ನಮಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಬಾಡಿ ಪಾರ್ಟಿನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟಿನ ಹೊರ ಸೈಡ್ ಇಡಬೇಕು. ನಂತರ ನನಗೆ ಫಸ್ಟಿಗೆ ಸೆಂಟ್ರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಕರ್ಟ್ ಪಾರ್ಟಿನ ಸೆಂಟ್ರ್ ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ಈ ಥರ ಇಟ್ಟು ಫಸ್ಟಿಗೆ 2 ಇಂಚು ನೆರಿಗೆ ಇಡದೆ ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಎಷ್ಟು ಅಗಲದಲ್ಲಿ ನೆರಿಗೆ ಬೇಕೋ ಅಷ್ಟು ಅಗಲದಲ್ಲಿ ನೋಡಿಕೊಂಡು ನೆರಿಗೆ ಇಟ್ಟು ಸ್ಟಿಚ್ ಮಾಡಬೇಕು. ಸ್ಕರ್ಟ್ ಪಾರ್ಟ್ನ ಸೆಂಟ್ರು ಮತ್ತು ಬಾಡಿ ಪಾರ್ಟ್ನ ಸೆಂಟ್ರು ಕರೆಕ್ಟಾಗಿ ಬರುವ ರೀತಿಯಲ್ಲಿ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು. ನಾನೀಗ ಈ ಥರ ಪೂರ್ತಿ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡು ಕೂಡ ಇದೇ ರೀತಿಯಲ್ಲಿ ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಕುರ್ತಿಯ ಸೈಡ್ ಜಾಯಿಂಟ್ ಮಾಡಬೇಕು. ಫಸ್ಟಿಗೆ ನಮಗೆ ಈ ಥರ ಕರೆಕ್ಟಾಗಿ ಇಟ್ಟ ನಂತರ ಜಸ್ಟ್ ಪಿನ್ ಮಾಡಿಕೊಳ್ಳುವ. ಆಚೆ ಈಚೆ ಬಟ್ಟೆ ಹೋಗದ ರೀತಿಯಲ್ಲಿ ಪಿನ್ ಮಾಡಿಕೊಳ್ಬೇಕು. ಈ ಥರ ಪಿನ್ ಮಾಡಬೇಕು. ಪಿನ್ ಮಾಡಿ ಆದಮೇಲೆ ನಮಗೆ ಚೆಸ್ಟ್ ಬಿಡ್ತು, ವೇಸ್ಟ್ ಬಿಡ್ತು ಮತ್ತು ಹಿಪ್ ಲೆಂಗ್ತು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನನಗೆ ಈ ಥರ 4 ಸೈಡಲ್ಲಿ ಪಿನ್ ಮಾಡಿದ್ದೀನಿ. ಅದಾದ ನಂತರ ನಮಗೆ ಚೆಸ್ಟ್ ಬಿಡ್ತು 20 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಈ ಥರ ಸೆಂಟ್ರಲ್ಲಿ 10 ಇಂಚ್ ಇಟ್ಟು ಸೈಡಿಗೆ ಈ ಥರ 20 ಇಂಚು 2 ಸೈಡು ಮಾರ್ಕ್ ಮಾಡಬೇಕು. ಅದಾದ ನಂತರ ವೇಸ್ಟ್ ಬಿಡ್ತು ನಾನಿಲ್ಲಿ 17 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. 17 ಇಂಚು ಮಾರ್ಕ್ ಮಾಡಿದ ನಂತರ ನಮಗೆ ಶೋಲ್ಡರ್ನ ಅಲ್ಲಿಂದ ಕೆಳಗಿಗೆ ಓಪನ್ ಲೆಂಗ್ತು ಎಷ್ಟರಲ್ಲಿ ಬೇಕು ಅಂತ ಮಾರ್ಕ್ ಮಾಡಬೇಕು. ನಾನೀಗ 19 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅದು ಮಾರ್ಕ್ ಮಾಡ್ಬೋದು. ಈ ಥರ ಮಾರ್ಕ್ ಮಾಡಬೇಕು. ಈ ಥರ ಮಾರ್ಕ್ ಮಾಡಿದ ಮೇಲೆ ನಮಗೆ ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಸ್ಲಿಟ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋದು ಇದು. ನಂತರ ಸ್ಲೀವ್ಸ್ನ ಲೂಸ್ ನಮಗೆ 6.5 ಇಂಚು ಮಾರ್ಕ್ ಮಾಡಬೇಕು. ಅದಾದ ನಂತರ ಸೈಡು ಈ ಥರ ಮಾರ್ಕ್ ಮಾಡಿಕೊಳ್ಳುವ.
ಈಚೆ ಸೈಡು ಅದೇ ರೀತಿಯಲ್ಲೇ ಮಾರ್ಕ್ ಮಾಡಬೇಕು. ಅದಾದ ನಂತರ ನಮಗೆ ಇದನ್ನು ಸ್ಟಿಚ್ ಮಾಡುವಾಗ ಈ ಥರ ಸೈಡಲ್ಲಿ ಫಸ್ಟಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಮಾರ್ಕ್ ಮಾಡಿದ ಮೇಲೆ ಮಾರ್ಕಿಂಗಿನ ಮೇಲೆಯೇ ಸ್ಟಿಚ್ ಮಾಡಬೇಕು. ಓಪನ್ ಲೆಂಗ್ತಿನಲ್ಲಿ ಈ ಥರ ಸೂಜಿ ಕುತ್ತಿ ನಿಲ್ಲಿಸಿ ನಂತರ ಈ ಥರ ಇಟ್ಟು ಮೇಲೆಗೆ ಇಟ್ಟು ಅಲ್ಲಿ ಲಾಕ್ ಮಾಡಿ ಮೇಲೆಗೆ ಪುನಃ ಸ್ಟಿಚ್ ಮಾಡ್ಕೊಳ್ಳಿ. ಆಚೆ ಸೈಡು ಕೂಡ ಇದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ನಮಗೆ ಸ್ಲಿಟ್ ಸ್ಟಿಚ್ ಮಾಡಿಕೊಳ್ಳುವ. ನಾನಿಲ್ಲಿ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡ್ಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಸಿಯಾಗಿ ಸ್ಲಿಟ್ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್, ಯಾಕೆಂದರೆ ನಾವು ಅಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಿದ್ದೀವಲ್ಲ, ಹಾಗಾಗಿ ನಮಗೆ ನೀಟಾಗಿ ಸ್ಲಿಟ್ ಸಿಗುತ್ತೆ. ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಲಿಟ್ ಸ್ಟಿಚ್ ಮಾಡುವ ಡೀಟೇಲ್ ವಿಡಿಯೋ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಯಾರಾದರೂ ನೋಡಲಿಲ್ಲ ಅಂದರೆ ಜಸ್ಟ್ ಒಮ್ಮೆ ನೋಡ್ಕೊಳ್ಳಿ, ಡೀಟೇಲ್ ಆಗಿಯೇ ಇದೆ ಅದರಲ್ಲಿ. ಸ್ಲಿಟ್ ಸ್ಟಿಚ್ ಮಾಡಿ ಆದ ಮೇಲೆ ಕೆಳಗಿನ ಸೈಡು ಕೂಡ ನಮಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇಲ್ಲಿ ಕೂಡ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಈಗ ಕುರ್ತಿಯ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಫೈನಲಿ ನಮ್ಮ ಕುರ್ತಿ ಈ ಥರ ಇದೆ. ತುಂಬ ಈಸಿಯಾಗಿ ಯಾರಿಗೂ ಸ್ಟಿಚ್ ಮಾಡ್ಬೋದು. ಹಾಗಾದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.